ಶನಿ ಶನಿಯನ್ನುತ ನೀ ಹಾಡೋ ಶನಿ ಮಹಾತ್ಮನ ಮಹಿಮೆಯಲ್ಲಿ ನೋಡೋ ಶನಿ ಶನಿಯನ್ನುತ ನೀ ಹಾಡೋ ಶನಿ ಮಹಾತ್ಮನ ಮಹಿಮೆಯಲ್ಲಿ ನೋಡೋ ಬಣ್ಣಿಸಲಾಗದ ಆನಂದ ತಾಳುವೆ ಆಗ ನೀ ಕಂದ ಬಣ್ಣಿಸಲಾಗದ ಆನಂದ ತಾಳುವೆ ಆಗ ನೀ ಕಂದ ನೀ ಹಾಡೋ ಶನಿ ಮಹಾತ್ಮನ ಮಹಿಮೆಯಲ್ಲಿ ನೋಡೋ ನಾರಾಯಣ ನಾರಾಯಣ ಪ್ರೇಮದಿ ಕರೆದರೆ ಬಾಯದು ಎಲ್ಲಿದ್ದರೂ ಅವನು ಆಲಿಸುವ ನಾರಾಯಣ ನಾರಾಯಣ ಪ್ರೇಮದಿ ಕರೆದರೆ ಬಾಯದು ಎಲ್ಲಿದ್ದರೂ ಅವನು ಆಲಿಸುವ ಅಮ್ಮನ ಕೂಗಿಗೆ ಹೂಗಳು ಅದು ಕಂದನ ಹಾಗೆ ಬಳಿ ಬರುವ ನಿಜ ಭಕ್ತಿಗೆ ಅವನು ನಿಜ ಭಕ್ತಿಗೆ ಅವನು ತೋರುವನು ತನ್ನ ಭಕ್ತರಿಗೆ ಕಾಪಾಡುವನು ಹಾಡು ಆತ್ಮನ ಶನಿ ಶನಿ ಹರಿಯುವ ನದಿಯೋ ಹರುಷದಲ್ಲಿ ತನ್ನ ಶ್ರುತಿಯನ್ನು ಸೇರಿಸಿ ಆಡುತ್ತಿರೆ ಹರಿಯುವ ನದಿಯೋ ಹರುಷದಲ್ಲಿ ತನ್ನ ಶ್ರುತಿಯನ್ನು ಸೇರಿಸಿ ಆಡುತ್ತಿರೆ ಬೀಸುವ ಗಾಳಿಯು ಜೊತೆಯಾಗಿ ತನ್ನ ಧನಿಯನ್ನು ಕೂಡಿಸಿ ಪಾಡುತ್ತಿರೆ ಈ ಪ್ರಕೃತಿಯ ತನ್ನೊಳಗೊಂದಾಗಿ ಶನಿ ದೇವನ ಪಾಡುತ್ತಿರೆ ಈ ಪ್ರಕೃತಿಯ ತನ್ನೊಳಗೊಂದಾಗಿ ಶನಿ ದೇವನ ಪಾಡುತ್ತಿರೆ ನಾರಾಯಣ ನಾರಾಯಣ ಶನಿ ಮಹಾತ್ಮನ ಮಹಿಳೆಯ ನಾರಾಯಣ 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 ಅಂತ ಬರುತ್ತಾರೆ. ಹುಚ್ಚನಂತೆ ಗಡ್ಡ ಮೀಸೆಗಳನ್ನು ಬೆಳೆಸಿಕೊಂಡು ದಿಕ್ಕೆಟ್ಟ ಪರದೇಶಿಯಂತೆ ನಿಲ್ಲಲು ನೆಲೆಯಿಲ್ಲದೆ ಕುಳ್ಳಲು ಸ್ಥಳವಿಲ್ಲದೆ ಹೋಗ್ತಾ ಇದ್ದಾನೆ ಆ ದಟ್ಟವಾದ ಅರಣ್ಯದಲ್ಲಿ ಸತ್ಯೇಂದ್ರ ಚೋಳ ಮಹಾರಾಜ. ಕಾರಣ ಪರಮಾತ್ಮ ತಾನು ಕ್ರೂರನಾಗಿದ್ದಾನೆ. ಹುಚ್ಚನಂತೆ ಹೋಗುತ್ತಿರುವ ಮಹಾರಾಜನನ್ನ ಕಂಡ ನಾರದ ಮಹರ್ಷಿಗಳಿಗೆ ಯಾರೀತ ನೋಡೋಣ ಅಂತ ಹೇಳಿ ಆಕಾಶ ಮಾರ್ಗದಲ್ಲಿ ಹೋಗುತ್ತಿದ್ದಂತ ಮಹರ್ಷಿಗಳು ಶ್ರೀಮದ್ ರಮಣ ಗೋವಿಂದ ಇಡೀರ್ನ ಕೆಳಗೆ ಮಹಾರಾಜನ ಎದುರಿಗೆ ನಿಂತು ಪ್ರತ್ಯಕ್ಷರಾದಂತೆ ನಾರದನ ಕಂಡೊಡನೆ ಸತ್ಯೇಂದ್ರ ಚೋಳ ಮಹಾರಾಜ ಗಡಗಡನೆ ನಡುಗುತ್ತಾ ಎರಡು ಕೈಗಳನ್ನು ಜೋಡಿಸಿ ಜೈ ಹಿಂದೆಲ್ಲ ಗುರುಗಳನ್ನು ಕಂಡ್ರೆ ಗಡಗಡಗಡ ನಡುಗೋರು ಶಿಶಿದಿರು ನಡುತ್ತಾರಲ್ಲ. ಈಗ ಗುರುಗಳೇ ನಡುಗಬೇಕು ಗಡಗಡ ಯಾಕೆಂದ್ರೆ ಈಗೆಲ್ಲ ಯೂನಿಯನ್ ಬೇರೆ ಮಾಡ್ಕೋತಾರೆ. ನಾನು ಯೂನಿಯನ್ ಲೀಡ್ರು ಮೇಷ್ಟ್ ಯಾಕಂಗಂದ ನಡಿ ಕೇಳೋಣ ಅಂತಾರೆ. ಅದಕ್ಕೆ ಇವ್ರು ತಂಟೆನೇ ಬೇಡ ಅಂತ. ಅವಾಗೆಲ್ಲ ಗುರುಗಳಿಗೆ ಅಷ್ಟೊಂದು ಬೆಲೆ ಇತ್ತು. ಈಗ ಬಸ್ಸಲ್ಲಿ ಹೋಯ್ತಾ ಇರ್ಲಿ ಮೇಷ್ರೇ
ಆಟೋದಲ್ಲಿ ಹೋಯ್ತಾ ಇರ್ಲಿ, ಮೇಷ್ರೇ ನೀವು ನಮ್ಮೂರು ಕತೆಗೆ ಬಂದಿದ್ರಿ ಅಲ್ವಾ? ಏನಿಂಗಂದ್ರೆ ಇನ್ಯಾವತ್ತೂ ಈ ಕಡೆಗೆ ಬರಿಬೇಡಿ ಅಂತಲೋ, ಬಂದ್ರೆ ಏನೋ ಮಠ ತೆಗಿತೀವಿ ನಿಮ್ಗೆ ಅಂತಲೋ. ನಗುರೋರಧಿಕಂ, ಜಗತ್ತಲ್ಲಿ ಗುರುವೇ ದೊಡ್ಡವನು. ಆ ಗುರು ಅಂತಕ್ಕಂಥ ಸ್ಥಾನ ಅಷ್ಟು ಸುಲಭವಲ್ಲ. ಅಂತಹ ಗುರುಗಳಾಗ್ತಕ್ಕಂಥ ನಾರದ ಮಹರ್ಷಿಗಳಿಗೆ ಅಂಜಲಿಬದ್ಧನಾಗಿ ನಿಂತುಕೊಂಡು ಕೈ ಮುಗಿತಾ ಇದ್ದಾನೆ ಸತ್ಯೇಂದ್ರ ಚೋಳ ಮಹಾರಾಜ. ಜೈ ದೀರ್ಘಾಯುಷ್ಮಾನ ಬಾಬಾ. ಕತ್ತೆತ್ತಿ ನೋಡ್ಬಿಟ್ರು, ಇವನ್ನೆಲ್ಲೋ ನಾನು ನೋಡಾಗಿದೆಯಲ್ಲ, ಎಲ್ಲೋ ನೋಡಿದಂತಿದೆ. ಯಾರಪ್ಪ ನಾನೆಲ್ಲೋ ನೋಡ್ದಾಗಿದೆ, ನೀನು ಯಾರಪ್ಪ? ಗಳ 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 ಗಳನ ಕಣ್ಣಲ್ಲಿ ನೀರನ್ನು ಸುರಿಸುತ್ತ ಸತ್ಯೇಂದ್ರ ಚೋಳ ಮಹಾರಾಜ ಕಂಡರೆ, ತಾವದೆಷ್ಟೋ ಸಾರಿ ನಾನು ಅರಮನೆಗೆ ಬಂದಾಗ ನಿಮ್ಮ ಪಾದ ಸೇವನೆ ಮಾಡಿ ಭೋಜನಕ್ಕಿಟ್ಟು ನಿಮ್ಮನ್ನ ಉಪಚರಿಸಿ ಕಳಿಸಿಕೊಡುತ್ತಿದ್ದ ಸತ್ಯೇಂದ್ರ ಚೋಳ ಮಹಾರಾಜ ನಾನೇ ಎಲ್ಲರಿ ಗುರುಗಳೇ. ಅಲ್ಲಪ್ಪ, ಮಂದಿ ಮಾರ್ಬಲ ಎಲ್ಲ ಬೆನ್ನು ಬಿಟ್ಟು ರಾಜ್ಯ ಬಿಟ್ಟು ಈ ರೀತಿಯಾಗಿ ಏನು ಕಾರಣ? ಗುರುಗಳೇ, ಇದಕ್ಕೆಲ್ಲ ಕಾರಣ ಶನಿದೇವ. ಶನಿದೇವ ನನಗೆ 8ನೇ ಕಡೆ ವಕ್ರಿಸಿಕೊಂಡು ಈ ಗತಿಗೆ ತಂದೊಡ್ಡಿದ್ದಾನೆ. ಅದಕ್ಕಾಗಿ ಈ ಗತಿ ಬಂದಿದೆ ಸ್ವಾಮಿ, ಅದಕ್ಕಾಗಿ ಈ ಗತಿ ಬಂದಿದೆ. ನನ್ನಂತ ಪಾಪಿಗಳು ಈ ಪ್ರಪಂಚದಲ್ಲಿ ಬದುಕಬಾರದು, ಉಳಿಯಬಾರದು. ಭೂಮಿಗೆ ನಾನು ಭಾರವಾಗ್ಬಿಟ್ಟೆ ಗುರುಗಳೇ, ಭೂಮಿಗೆ ಭಾರವಾಗ್ಬಿಟ್ಟೆ. ಆ ದೇವರು ನನ್ನನ್ನು ಕರ್ಕೊಬಿಟ್ರೆ ಬೇಗ ಪ್ರಾಣ ಬಿಟ್ಬಿಡ್ತೀನಿ, ಬೇಗ ಪ್ರಾಣ ಬಿಟ್ಬಿಡ್ತೀನಿ. ಈ ನೋವನ್ನ, ಈ ಸಂಕಟವನ್ನ ನಾನು ತಡ್ಕೊಳಕ್ ಆಗ್ತಾ ಇಲ್ಲ. ಏನಪ್ಪ ಅಂತಹ ನೋವು? ಇಲ್ಲಿ ನೋಡಿ ಗುರುಗಳೇ, ಬೆನ್ನಿನಲ್ಲಿ ಬೆನ್ನು ಪಡೆ ಅಂತಕ್ಕಂಥ ಗಾಯವಾಗಿ ನೊಣಸೊಳ್ಳೆಗಳು ಕಿತ್ತು ತಿನ್ನುತ್ತಿವೆ, ರಕ್ತ ಕೀವು ಸೋರುತ್ತಿದೆ. ಬದುಕಲು ಬೇಡವೋ ಎಂದು ಉಸಿರಾಡುತ್ತಾ ಇದ್ದೀನಿ. ನನಗೆ ಬೇಕಿಲ್ಲ ಸ್ವಾಮಿ ಈ ಬದುಕು. ನನ್ನಂತವನು ಬದುಕಿರಬಾರದು ಅಂದರೆ ಭಗವಂತ ಕಷ್ಟಕ್ಷಣಕ್ಕೆ ಪ್ರಾಣ ಬಿಟ್ಬಿಟ್ರೆ ಅದು ಪರಿಹಾರ ಅಂತ ಅಲ್ಲ, ತೀರ್ಮಾನ ಅಲ್ಲಪ್ಪ. ಬಂದಂತ ಕಷ್ಟವನ್ನು ಅನುಭವಿಸಬೇಕಾದ್ದು ಮನುಷ್ಯನ ಧರ್ಮ. ಒಂದ್ ಕಡೆ ಜ್ಞಾನಿಗಳು ಹೇಳ್ತಾರೆ, ಇಟ್ಟಾಗೆ ನೀನಿರು, ಕೊಟ್ಟಿದ್ದ ನೀ ತಿನ್ನು, ಭಗವಂತ ಕರೆದಾಗ ನೀ ಸುಮ್ಮನೆ ನಡೆ ಎಂದ್ರು. ಅವನಿಟ್ಟಂಗೆ ಇರ್ಬೇಕಷ್ಟೇನೆ. ನಾನು ಹಂಗಿರ್ತೀನಿ ಹಿಂಗಿರ್ತೀನಿ ಅಂದ್ರೆ ಆಗಲ್ಲ. ಅವನು ಹೆಂಗಿರ್ತಾನೋ ಹಂಗೆ ಇರಬೇಕು. ಅವನೇನು ಕೊಡ್ತಾನೋ ಅದನ್ನು ತಿನ್ನಬೇಕು. ಅವನು ಕರೆದಾಗ ಹೇಳ್ದೆ ಕೇಳದೆ ಹೋಯ್ತಾ ಇರಬೇಕು. ಅಂತಹ ಜನ್ಮಕ್ಕೆ ನೀನು ಯಾಕಯ್ಯ ಇಷ್ಟೊಂದು ದುಃಖ ಪಡ್ತಾ ಇದೀಯಾ? ಇದಕ್ಕೊಂದು ಪರಿಹಾರ ಇದೆ ಕಣಿಯ. ನಿನಗಿಂತಲೂ ಬೇಕಾದಷ್ಟು ಜನ ರಾಜರು ಕಷ್ಟಪಟ್ಟಿದ್ದಾರೆ. ಆ ಭಗವಂತನ ಕ್ರೂರ ದೃಷ್ಟಿಗೆ ಬಿದ್ದಂಥವರು ಸಾಮಾನ್ಯದವರೇ. ಎಂತೆಂಥವರು? ನಳ, ಹರಿಶ್ಚಂದ್ರ, ಪುರೂರವ, ಮಹಂದಾತ, ಜಗದ್ರಕ್ಷಕನಾದ ಶ್ರೀರಾಮದೇವ, ಸತ್ಯಸಂಧರಾದ ಪಾಂಡವರು ಒಬ್ಬರೇ ಇಬ್ಬರೇ ಲೆಕ್ಕ ಹಾಕ್ತಾ ಹೋದ್ರೆ ದೊಡ್ಡ ಪಟ್ಟಿ ಆಗೋಗುತ್ತೆ ಅವರು. ಆ ಪರಮಾತ್ಮನ ಕ್ರೂರ ದೃಷ್ಟಿಗೆ ಸಿಲುಕಿ ಕಡೆಗೆ ಮೋಕ್ಷನ ಪಡೆದಂಥವರು ಬೇಕಾದಷ್ಟು ಜನ ಇದ್ದಾರೆ. ಅಂದಾಗ ಸತ್ಯೇಂದ್ರ ಚೋಳ ಮಹಾರಾಜ ಹೇಳಿದ, ಗುರುಗಳೇ, ಶನಿ ಪಿಡಿದಂಥವರ ಕಥೆಯನ್ನು ಕೇಳಿಬಿಟ್ರೆ ಆ ಶನಿದೇವ ಶಾಂತನಾಗ್ತಾನೆ ಅಂತ ನಾನು ಕೇಳಿದ್ದೀನಿ. ಹಲವಾರು ಹಿರಿಯರ ಬಾಯಿಂದ, ಗುರುಗಳ ಬಾಯಿಂದ ವಿಚಾರ ತಿಳ್ಕೊಂಡಿದ್ದೀನಿ. ದಯಮಾಡಿ ಆ ಶನಿದೇವರ ಕಥೆಯನ್ನ ನನಗೆ ಹೇಳಿ ನನ್ನ ಕೃತಾರ್ಥನಾಗಿ ಮಾಡಿ. ಅಯ್ಯ ಮಹಾರಾಜ, ಬೇರೆ ದೇಶದ, ಬೇರೆ ಯುಗದ, ಬೇರೆ ವಿಚಾರ ರಾಜರ ಮಾತ್ರ ಆಯ್ಕಯ್ಯ. ಈ ಕಲಿಯುಗದಲ್ಲಿ ರಾಜ ವಿಕ್ರಮ ಪಟ್ಟಂತ ಕಷ್ಟವನ್ನು ನೆನೆಸಿಕೊಳ್ಳುವುದಾದ್ರೆ ಅವನು ಪಟ್ಟಂತ ಕಷ್ಟದಲ್ಲಿ ನಿನ್ನ ಕಷ್ಟ ಒಂದು ಎಳ್ಳಿನ ಮನೆಯಷ್ಟು ಕೂಡ ಸಮನಲ್ಲ. ದಯಮಾಡಿ ಆ ರಾಜ ವಿಕ್ರಮದ ಚರಿತ್ರೆಯೇ ನನಗೆ ಹೇಳಿ ಗುರುಗಳೇ. ಅಪ್ಪ, ಹೇಳಬೇಕಾಗಲಿ ಕೇಳಬೇಕಾಗಲಿ, ಇತ್ತ ಧ್ಯಾನವೇ ಗಂಧ, ಚಿತ್ತವೇ ಅಕ್ಷತೆ ಅಂತನು ಮನವನ್ನು ನೈವೇದ್ಯವನ್ನಾಗಿ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಕೆಲವು ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿತಾರೆ, ಸ್ವಾಮಿ ನಾನು ಎಂಥವನು ಅಂತ ನೀನು ಗೊತ್ತಿಲ್ವೇನೋ, ನಾಳೆಗೆ ಏನಾರ 1 ಲಕ್ಷ ಯಾರ ಕಡೆಯಿಂದ ಕೊಡಿಸ್ಬಿಟ್ರೆ ನೀನು 50,000 ನೀನು ಕೊಟ್ಬಿಡ್ತೀನಿ.
ಅವನು 1,00,000 ದೇವ್ರ ಕೂತನ್ನು ಕೊಟ್ಬಿಟ್ರೆ ಇವನು ಒಂದು 50,000 ಇವನಿಗೆ ದೇವ್ರ ಗುಂಡಿಗೆ ಹಾಕ್ಬಿಡ್ತಾನೆ. ನಾವೆಂಥ ಜನಗಳು, ನಮ್ಮನ್ನು ಸೃಷ್ಟಿ ಮಾಡ್ರ ಭಗವಂತನಿಗೆ ನಾವೆಂಥವನು ಅಂತ ಗೊತ್ತಿಲ್ವೇ? ನಾವು ಪ್ರಶ್ನೆ ಹಾಕ್ತೀವಿ, ನಾನು ಎಂಥವನು ಅಂತ ನಿನಗೆ ಗೊತ್ತಿಲ್ವೇ ದೇವರೇ? ಗೊತ್ತು ಕಣಪ್ಪ. ನಮ್ಮ ಪೂಜೆ ಎಲ್ಲ ಹಿಂಗೆ. ಯಾವ್ದಾರ ಕೆಟ್ಟೋಗಿರೋ ಎಣ್ಣೆ ಇದ್ರೆ ದೇವ್ರ ದೀಪಕ್ಕೆ ಆಯ್ತದ ಮಡ್ಗಂತ ಚೆಲ್ಲಬೇಡ. ಮೊಸರು ಹುಳಿ ಬಂದ್ಬಿಟ್ಟದೆ, ಮಡಗು ತಳಿಗೆ ಮಾಡಿದ್ರೆ ಆಯ್ತು, ಆಮೇಲೆ ತಿನ್ನಾಳ ಅಂದಲೇ ಇಲ್ಲ. ಯಾವ್ಯಾವ್ದು ಉಳ್ಕೊತ್ತೋ ಅದನ್ನ ಮಾತ್ರ ದೇವ್ರಿಗೆ ಕೊಡ್ತೀವಿ. ಅಲ್ಲ, ಇಲ್ಲೆಲ್ಲ ಹಂಗೆ ಮಾಡಲ್ಲ. ಈ ಕಡೆ ಇಲ್ಲೆಲ್ಲ ಬಹಳ ಭಕ್ತಿವಂತರು, ಇಲ್ಲೆಲ್ಲ ಒಳ್ಳೇದನ್ನೇ ಕೊಡ್ತಾರೆ ದೇವ್ರಿಗಾಗಿ. ಇದು ಬೇರೆ ಕಡೆ ವಿಚಾರ. ಆದರೆ ಇತ್ತ ಧ್ಯಾನವೇ ಗಂಧ ಚಿತ್ತವೇ ಹಕ್ಷತೆ. ಭಗವಂತನಿಗೆ ಬೇಕಾಗ್ತಕ್ಕಂಥದ್ದು ಚಿತ್ತ, ಈ ನಮ್ಮ ಮನಸ್ಸು ಆ ಭಗವಂತನಲ್ಲಿ ಲೀನವಾಗಬೇಕು. ತನು ಮನವನ್ನೇ ನೈವೇದ್ಯವನ್ನಾಗಿ ಸಮರ್ಪಣೆ ಮಾಡಿ, ಈ ಕಾಡಿನಲ್ಲಿ ಯಾವ ಗ್ರಹ ಪೂಜೆಗೆ ಬೇಕಾದ ಸಾಮಗ್ರಿ ಯಾವುದು ಸಿಗಲ್ಲ ಸ್ವಾಮಿ ಅಂದಾಗ, ಪದ್ಮಾಸನದ ಸ್ಥಿತಿಯಲ್ಲಿ ಯಾವ ಸತ್ಯೇಂದ್ರ ಚೋಳ ಮಹಾರಾಜನ ಕುಳ್ಳಿರಿಸಿ ಈ ರಾಜಾ ವಿಕ್ರಮನ ಚರಿತ್ರೆಯನ್ನ ಯಾರು ಹೇಳ್ತಾ ಇದ್ದಾರೆ? ಬನ್ನಿ ಈ ಕಡೆ.